ಇವತ್ತು ನಾವು ಪುತ್ತೂರಿನ ನಿಸರ್ಗ ನರ್ಸರಿಯಲ್ಲಿ ಇದ್ದೇವೆ. ನೋಡಿ ಬೋರ್ಡ್ ಖಂಡಿತ ಅಲ್ಲ, ಹಾಗೆ ಅವರ ಆ ನರ್ಸರಿ ಓನರ್ ಹತ್ರವೇ ಮಾತಾಡುವ ಸ್ವಲ್ಪ. ಬನ್ನಿ ನೋಡಿ, ಹೋಗುವಾಗ್ಲೇ ಎಷ್ಟು ಚಂದ ಗಿಡಗಳೆಲ್ಲ ಕಾಣ್ತವೆ ನೋಡಿ. ಅದರ ಬಗ್ಗೆ ಎಲ್ಲ ಕೇಳುವ ಅವ್ರ ಹತ್ರವೇ, ಹೇಗೆ ನಡುದು ಎಲ್ಲ. ಮತ್ತೆ ಆರಾಮ? ಬಿಸಿ ಇದ್ದೀರೇನಲ್ಲ? ಚಳಿ ಬಂದಾಗೆಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೆ ಸ್ವಲ್ಪ ಗಿಡಗಳದ್ದು ಮಾಹಿತಿ ಎಲ್ಲ ಕೊಡ್ಬೋದಾ? ಹಾಗೆ ನಿಮ್ಮ ನರ್ಸರಿಗೆ ಪುತ್ತೂರಿಗೆ ಬಂದಾಗ ಬರದಿರುವುದಿಲ್ಲ ನಾವು. ನೋಡಿ ಎಲ್ಲ ಐಟಮ್ಸ್ ಐತೆ. ಇದೆಲ್ಲ ಹೊಸ್ತು ಬಂದದ ಈಗ? ಹೌದು, ಇದೆಲ್ಲ ಬೋಗನಡದಲ್ಲಿ ವೆರಿಗೇಟ್ ಇದೆ. ತುಂಬಾ ಮುಳ್ಳಿಲ್ಲ, ಮತ್ತೆ ತುಂಬಾ ಹೈಟ್ ಹೋಗುದಿಲ್ಲ ಜಾಸ್ತಿ. ಇದರಲ್ಲೆಲ್ಲ ಹಳೆಯದ್ರಲ್ಲೆಲ್ಲ ಮುಳ್ಳಿತ್ತಲ್ಲ, ಇದರಲ್ಲಿ ಯಾವ್ದ್ರಲ್ಲಿ ಮುಳ್ಳಿಲ್ಲ. ಇದನ್ನು ಹೇಗೆ ನಡುವ ಕ್ರಮ? ಇದು ಪಾಟಿಗೆ ಆಗ್ಬೋದು ಅಷ್ಟೇ, ಮಣ್ಣಿಗೆ ಹಾಕ್ಬೋದು. ಪಾಟಲ್ಲಿ ಹಾಕಿಟ್ರೆ ಎಲ್ಲ ಬೇರೆ ಬೇರೆ ವೆರೈಟಿ ಇದೆ ನೋಡಿ. ಒಂದು 60 ವೆರೈಟಿ ಬೋಗನವಿಲೆ ಇದೆ. ಮಳೆಗಾಲ? ಮಳೆಗಾಲ ನಿಮ್ಗೆ ಈಗ ನವೆಂಬರ್ ಇಂದ ಸ್ಟಾರ್ಟ್ ಆದ್ರೆ ಜೂನ್ ತನಕ ಸೀಸನ್ ಇರ್ತದೆ ಫ್ಲವರಿಂಗ್. ಆಮೇಲೆ ಮಳೆಗಾಲದಲ್ಲಿ ಒಂದು 4-5 ತಿಂಗಳು ನಾವು ತೆಗೆದು ಸ್ವಲ್ಪ ಸೆಮಿ ಶೇಡ್ ಅಲ್ಲಿ ಇರ್ತದೆ, ಅಂದ್ರೆ ಮಳೆ ಬೀಳದ ಜಾಗದಲ್ಲಿ ಇಟ್ರೆ ಫ್ಲವರಿಂಗ್ ಇರುದಿಲ್ಲ. ಆದ್ರೆ ಈಗ ಈ ತರದ್ದು ಇದೆ ನೋಡಿ ಹೊಸತ್ತು, ಇದು ಮಳೆಗಾಲದಲ್ಲಿ ನಿಮ್ಗೆ ಇಡಬಹುದು. ಅಂದ್ರೆ ಎಲೆ ಡಿಸೈನ್ ಆಗಿರ್ತದೆ ಇದೆಲ್ಲ ನೋಡಿ, ಅದಕ್ಕೋಸ್ಕರ ಫ್ಲವರಿಂಗ್ ಇಲ್ಲಾದ್ರೂ ಎಲೆ ಚೆನ್ನಾಗಿರ್ತದೆ. ನವೆಂಬರ್ ಸ್ಟಾರ್ಟ್ ಆಗ್ತದೆ. ಮಳೆಗಾಲದ ಅದಕ್ಕಿಂತ ಸ್ಪ್ರೇ ಉಂಟಾ? ಸ್ಪ್ರೇ ಏನಿಲ್ಲ, ಇದಕ್ಕೆ 0 ಮೇಂಟೆನೆನ್ಸ್. ಗೊಬ್ಬರ ಸ್ವಲ್ಪ ಕೊಡ್ತಿದ್ರೆ ಆಯ್ತು, ಮತ್ತೆ ನೀರು ಸ್ವಲ್ಪ ಕಡಿಮೆ. ಫ್ಲವರಿಂಗ್ ಆದ ನಂತರ ಪೈಪಲ್ಲಿ ಎಲ್ಲ ಇಲ್ಲಿ ನೀರು ಹಿಡಿಬಾರ್ದು, ಗಿಡಕ್ಕೆ ಮಾತ್ರ. ಫ್ಲವರಿಗೆ ಜಾಸ್ತಿ ನೀರು ಬಿದ್ದ ಗುಡ್ಡು ಅದಿಲ್ಲಿ ಮಳೆ ನೀರು ಸಹ ಬಿದ್ರೆ ಹೋಗ್ತದೆ, ಅದಕ್ಕೆ ಸ್ವಲ್ಪ ಸೆಮಿ ಶೇಡ್ ಅಲ್ಲಿ. ಡೈರೆಕ್ಟ್ ಬಿಸಿಲು ಬಿಸಿಲು ಜಾಸ್ತಿ ಬೇಕಿದೆ. ಹಾಗಾದ್ರೆ ಬೇಸಿಗೆಯಲ್ಲಿ ಬಿಸಿಲು ತೊಂದರೆ ಆಗುದಿಲ್ಲ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಎಷ್ಟು ಬಿಸಿಲು ಬಂತ ಅಷ್ಟು ಚಂದ. ದಿನಾ ಬಿಡ್ಬೇಕಂದ್ರೆ ಒಂದ್ ದಿವಸ ಬಿಟ್ಟು 2ನೇ ದಿವಸ ಹಾಕಿದ್ರು ಬರೀ ಮಣ್ಣಲ್ಲೇ ನಡುದ ಅಲ್ಲ, ಅದಕ್ಕೆ ಕೋಕ ಬಿಟ್ಟು ಮಣ್ಣು ಒಯ್ಗೆ 3 ಮಿಕ್ಸ್ ಮಾಡಿ ಗೊಬ್ಬರ ಮಿಕ್ಸ್ ಮಾಡಿ. ಇದು ಹರಳಿಂಡಿ ಅದು ಎಷ್ಟು ದಿವಸ? ಹರಳಿಂಡಿ ನಿಮ್ಗೆ ಪ್ರತಿ ಗೊಬ್ಬರ ಕೊಡುದು ಆದ್ರೆ ಈಗ ನೀವು 15 ದಿವಸಕ್ಕೆ ಕೊಡ್ತಾ ಇದ್ರೆ ಕಂಟಿನ್ಯೂಸ್ ಅದೇ ಟೈಮ್ ಕೊಡ್ಬೇಕು. 1 ತಿಂಗಳು ಬಿಟ್ಟು ಕೊಟ್ರೆ ವೀಕ್ ಆಗ್ತದೆ. ಪ್ರತಿ 15 ದಿವಸಕ್ಕೆ ಗಿಡ ಚೆನ್ನಾಗಿದ್ರು ಇಲ್ಲದ್ರು ನಾವು ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಈಗ ಗಿಡ ನಿಮ್ಗೆ ನೋಡ್ಲಿಕ್ಕೆ ಚಂದ ಇರುತ್ತೆ, ಇನ್ ಯಾಕೆ 15 ದಿವಸಕ್ಕೆ ಕೊಡುದು, ನೆಕ್ಸ್ಟ್ ತಿಂಗಳು ಕೊಡುವಂತ ಮಾಡಬಾರ್ದು. ಇಂಥ ಗಿಡಗಳಿಗೆಲ್ಲ ನೀರು ಸಂಜೆ ಹಾಕ್ಬೇಕಾ ಬೆಳಿಗ್ಗೆ ಹಾಕ್ಬೇಕಾ? ಸಂಜೆ ಸಾಕು. ಸಂಜೆ ಒಬ್ರು ಬೆಳಿಗ್ಗೆ ಹಾಕ್ತಾರೆ, ಮಧ್ಯಾಹ್ನ ಆಗಿ ಸಮಸ್ಯೆ ಬರುದೇ. ಸಾಯಂಕಾಲ ಹಾಕಿದ್ರೆ ಸ್ವಲ್ಪ ಕೂಲಿಂಗ್ ಜಾಸ್ತಿ. ಇದೀಗ ಈಚೆ ಸೈಡ್ ಡೇಲಿಯವಾ? ಇದೆಲ್ಲ ಸೀಸನ್ ಫ್ಲವರ್ ಡೇಲಿಯಾ. ಇದರಲ್ಲಿ 2 ವೆರೈಟಿ ಉಂಟು, ಇದು ದೊಡ್ಡ ವೆರೈಟಿ. ಇದೀಗ ಫ್ಲವರಿಂಗ್ ಆದ ನಂತರ ಗಿಡ ಸತ್ತು ಹೋದ್ರು ಗೆಡ್ಡೆಯಲ್ಲಿ ತಿರ್ಗಾ ಗಿಡ ಬರ್ತದೆ. ಇದರಲ್ಲಿ ಇನ್ನೊಂದು ಡಾರ್ಕ್ ವೆರೈಟಿ ಇದೆ, ಅದು ಬರುದಿಲ್ಲ, ಅದು ರಿಮೂವ್ ಮಾಡ್ತಾ ಇರ್ಬೇಕು. ಅಂದ್ರೆ ಗೆಲ್ಲು ಕಟ್ ಮಾಡಿ ಬೇರೆ ಪ್ಲಾಂಟೇಶನ್ ಮಾಡಿ. ಗೆಲ್ಲಲ್ಲಿ ನೋಡುವ. ಹೌದು, ಇದು ಪ್ಲಾಂಟೇಶನ್ ಮಾಡಬಹುದು ಗೆಲ್ಲು. ಇದು ಗಡ್ಡೆ ಇಂತ ಚಿಗುರು ಕಟ್ ಮಾಡಿದ್ರೆ ಇಲ್ಲಿಂದ ನೋಡಿ, ಇಲ್ಲಿ ಕಟ್ ಮಾಡಿ ಹಾಕಿದೀವಿ ನೋಡಿ, ಬೇರೆ ಕಟ್ ಮಾಡಿ ಹಾಕಿದ್ರೆ ನಮಗೆ ಬೇರೆ ಗಿಡ ಮಾಡಬಹುದು. ಅದು ಯಾವ ಟೈಮ್ ಅಲ್ಲಿ? ಅದು ಆಲ್ ಸೀಸನ್. ಈಗ ಫ್ಲವರಿಂಗ್ ನವೆಂಬರ್ ಇಂದ ಇದು ಸ್ಟಾರ್ಟ್ ಆಗಿದೆ, ಮಳೆಗಾಲ ಸ್ವಲ್ಪ ಕಡಿಮೆ ಆಯ್ತು. ಡೇಲಿಯಾ ಅದೆಲ್ಲ ಇನ್ನು ಸೇವಂತಿಗೆಲ್ಲ ಇನ್ನು ಸೀಸನ್ ಜಾಸ್ತಿ. ಅದು ಈಗ ಸ್ವಲ್ಪ ಸಮಯ ಹೂ ಇರ್ತದೆ. ಹೌದು, ಅಲ್ಲಿ ದಾಸವಾಳ ಇದೆ. ಈ ದಾಸವಾಳದಲ್ಲಿ ಈಗ 3 ಗಿಡಗಳಿದೆ ನೋಡಿ, ಬ್ರಾಂಚಸ್. ಹಳೆ ಗಿಡಗಳೆಲ್ಲ ಒಂದು ಪಾಟ್ ಅಲ್ಲಿ 3 ವೆರೈಟಿ ಇರ್ತದೆ. ಇದೀಗ 3 ಕಲರ್ ಇಂದ ಇರ್ತದೆ, ಜಾಸ್ತಿ ಆಗಿದೆ. ಒಂದೊಂದರಲ್ಲಿ ಒಂದೇ ಇರ್ತದೆ. ಇದೆಲ್ಲ ಕಷಿಯಾ ಹೇಗೆ? ಅಲ್ಲ, ಇದು ನಾರ್ಮಲ್ ಗಿಡ. ಕಸಿ ಗಿಡಗಳಲ್ಲಿ ಯಾವುದಿಲ್ಲ. ಇಲ್ಲಿ ದಾಸವಾಳ ಎಲ್ಲ ಕಟ್ಟಿಂಗ್ಸ್ ಮಾಡಿಯೇ ಮಾಡುದು. ಈಗ ನಿಮಗೆ ಸಹ ಮನೆಯಲ್ಲಿ ಹೋಗಿ ಕಟ್ಟಿಂಗ್ ಮಾಡಿ ಗಿಡ ಮಾಡಬಹುದು. ಕಸಿ ಗಿಡಗಳು ಇಷ್ಟು ಗ್ರೋತಿಂಗ್ ಬರುದು ಬರ್ತದೆ, ಅಡಿ ಭಾಗದಲ್ಲಿ ಫ್ಲವರಿಂಗ್ ಇರುತ್ತೆ. ಈ ಟೈಮ್ ಅಲ್ಲಿ ಕೂಡ ಕಟ್ಟಿಂಗ್ ಮಾಡಿ ನಡಬಹುದು. ಸ್ವಲ್ಪ ಸಿಮಿಲ್ ಇದ್ರೆ ನೋಡಿ ಎಷ್ಟು ಚಂದ ಉಂಟು. ಇದೆಲ್ಲ ಇಲ್ಲಿ ನಾವು ಗಿಡದಂದೆ 7 ತಿಂಗಳು ಕಲಿಯುತ್ತೀವಿ, ಅದರಲ್ಲಿ ಈಗ ಫ್ಲವರಿಂಗ್ ಆಯ್ತು. ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಇನ್ನು ಸೀಸನ್ ಸ್ಟಾರ್ಟ್ ಆಯ್ತು. ಫ್ಲವರಿಂಗ್ ಎಲ್ಲದಲ್ಲಿ ಬರ್ತದೆ. ಇದರಲ್ಲೆಲ್ಲ 2 ಕಲರ್ ಇದೆ. ಇದು ಬೇರೆ ಗಿಡ, ಇದು ಬೇರೆ. ಇದೊಂದು ಬೇರೆ ಇದೆ, ಈ ದಾಸವಾಳ ಬೇರೆ, ಇದು ಬೇರೆ. ಇದು ಆಲದಿ ಬುಡ ಒಂದೆಯಾ? ಅಲ್ಲಲ್ಲ, ಬುಡ ಇದೆ. ಇದರಲ್ಲಿ ಹಾಗೆ ನೋಡಿ, ಇಲ್ಲಿ ಇದು ಪಾಟ್ ಅಲ್ಲಿ ಇದು ಮುದ್ದೆ ದಾಸವಾಳ.
ಇದು- ಟೋಟಲಿ ಇಡಬಹುದು. ಹಾ ಹಾ ಪಾಟಿಗೆ ಒಂದು ಹಾಕು. ಇದಕ್ಕೂ ಕೂಡ ಹರಳಿಂಡಿ ಹಾಕೊಡುದು. ಎಲ್ಲ ಹರಳಿಂಡಿ ಮಾತ್ರ, ನಾವು ಯಾವ್ದು ಬೇರೆ ಕೊಡುದಿಲ್ಲ, ಸಾವಯವ ಮಾತ್ರ. ಇದು ಈ ತರದ ಇದಕ್ಕೆ ಇದು. ಆ ಕಡೆ ಇದು ಆಲ್ ಸೀಸನ್ ನಿಮ್ಗೆ ಆಗ್ತಾ ಇರ್ತದೆ ಹಾ ತುಂಬಾ. ಹಾ ಹಾ ಇದು ಇಲ್ಲೆಲ್ಲ ಹುಳದಾಗೆ ಬಂದ್ರೆ ಎಂತ ಮಾಡುದು? ಹುಳಕ್ಕೆ ನಾವು ಸ್ಪ್ರೇ ಕೊಡು, ಒಂದ್ಸಲ ಕೊಟ್ರೆ ಆಯ್ತು. ಚಿಕ್ಕ ಚಿಕ್ಕ ಹುಳಗಳು ನಮ್ಗೆ ಹೀಗೆ ಕವರ್ ಆಗಿದ್ರೆ ಒಂದೊಂದು ಗಿಡ ಎಲ್ಲ ಇದ್ರೆ ಹೀಗೆ ಇರ್ತದೆ ನೋಡಿ, ಓಪನ್ ಮಾಡಿ ಎಲೆಯನ್ನು ಹೀಗೆ ರಿಮೂವ್ ಮಾಡಿದ್ರೆ ಆಯ್ತು. ಎಲ್ಲ ಗಿಡಕ್ಕೆ ಮದ್ದು ಇಡ್ಬೇಕಂತ ಇಲ್ಲ. ಹತ್ರ ಜಾಸ್ತಿ ಇದ್ರೆ ಮಾತ್ರ ಕೊಡ್ಬೋದು ಅಷ್ಟೇ, ಇಲ್ಲಾಂದ್ರೆ ಅವಶ್ಯಕತೆ ಇದೆಲ್ಲ ಕೇಸರವ? ಇದೆಲ್ಲ ಇದೆಲ್ಲ ಕಸಿಗೆಪ್ಲು ಆಲ್ ಸೀಸನ್ ಆಗ್ತಾ ಇರ್ತದೆ. ಯಾವ ಇನ್ನು ಸೀಸನ್ ಜಾಸ್ತಿ, ಇದು ತುಂಬಾ ವೆರೈಟಿ ಇದೆ. ಬಿಸಿಲೇ ಬೇಕಾದ. ಇದಕ್ಕೆಲ್ಲ ಬಿಸಿಲು ಜಾಸ್ತಿ. ಎಂತ ಮಲ್ಲಿಗೆ? ಇದು ಮಲ್ಲಿಗೆ ಅಲ್ಲ. ಒಮ್ಮೆ ರೋಗ ಬಂದ ಕೂಡಲೇ ನಮ್ಗೆ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಗಿಡವನ್ನು ಪೂರ್ತಿ ಇಲ್ಲಿಂದ ಕಟ್ ಮಾಡ್ಬೇಕು. ಕಟ್ ಮಾಡಿ ಸ್ವಲ್ಪ ಗೊಬ್ಬರ ಒಟ್ಟರೆ ಇದು ನೋಡಿ. ಇವರು ಯಾವುದಕ್ಕೆ ಯಾವ ಗಿಡಗಳನ್ನು ಯಾವ ಟೈಮಲ್ಲಿ ನೆಡಬೇಕು ಮತ್ತೆ ಎಲ್ಲಿ ನೆಡಬೇಕು ಅಂತೆಲ್ಲ ವಿವರ ಹೇಳ್ತಾರೆ. ನೀವು ಈ ನರ್ಸರಿಗೆ ಒಂದ್ಸಲ ಬನ್ನಿ, ನಿಮಗೆ ಗೊತ್ತಾಗ್ತದೆ. ಇವ್ರು ಇರುವಾಗ ಬನ್ನಿ. ನಾವು ಗಿಡ ಕೊಟ್ಟು ಅವರಿಗೆ ಬೇಕಾದ ಟ್ರೈನಿಂಗ್ ಅನ್ನು ಕೊಟ್ಟು. ಅದೇ ನೋಡಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಮಾವಿನ ಫ್ರೂಟ್ ಗಿಡಗಳಿದೆ, ಒಂದು 200 ವೆರೈಟಿ ಫ್ರೂಟ್ ಇದೆ. ನಾವು ಇಲ್ಲಿ ಬೇರೆ ತೋಟದಿಂದ ಮಾಡಿದ್ದೀವಿ. ಅಲ್ಲೆಲ್ಲ ನಿಮ್ಗೆ 2.5 ರಿಂದ 3 ವರ್ಷದಲ್ಲಿ ಫ್ರೂಟಿಂಗ್ ಎಲ್ಲ ಆಗುತ್ತೆ. ಒಳ್ಳೆ ಜಾತಿ ಗಿಡಗಳೇ ಇದೆ. ಇದು ಅದೇ ನೀವು ಯಾರಿಗಾರು ಬೇಕು ಅಂತಾರೆ ಪಾಟಿಂಗ್ ಮಿಕ್ಸ್ ಆತರ ಎಲ್ಲ ಪಾಟಿಂಗ್ ಮಾಡಿ ಕೊಡ್ತೇವೆ. ಮತ್ತೆ ಫ್ರೂಟ್ ಗಿಡಗಳಿದೆ ನೋಡಿ, ಮತ್ತೆ ಫ್ರೂಟ್ ಗಿಡ ನಾವು ತಗೊಂಡೋಗಿ ಪ್ಲಾಂಟೇಶನ್ ಮಾಡಿ ಕೊಡ್ತೇವೆ. ನೀವು ಎಲ್ಲಿ ಯಾವ ಸೈಟ್ ಅಲ್ಲಿ ಕೂಡ ಪ್ಲಾಂಟೇಶನ್? ನಮ್ಮದು ಮೈನರ್ ಲ್ಯಾಂಡ್ಸ್ಕೇಪಿಂಗ್ ಮೇಂಟೆನೆನ್ಸ್ ನೀವೇ ಮಾಡ್ತೀರಾ? ಮತ್ತೆ ಪಾಟಿಂಗ್ ಇಲ್ಲಿ ತಂದ್ರೆ ನಾವು ರಿಪಾಟ್ ಮಾಡಿ ಕೊಡ್ತೇವೆ. ಪಾಟ್ ಗಿಡಗಳೆಲ್ಲ ಇರುತ್ತೆ, ಪಾಟ್ ಇದೆ, ಮಣ್ಣಿದೆ, ಎಲ್ಲ ಸೆಟ್ ಮಾಡಿ ಗಾಡಿಗೆ ಇರ್ತೇವೆ. ನೋಡಿ ಇವರ ನಂಬರ್ ಅನ್ನು ಡಿಸ್ಪ್ಲೇ ಎಲ್ಲ ಹಾಕ್ತೇವೆ, ನೀವು ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ. ಇವರಿಗೆ ನಿಮಗೆ ಬೇಕಾದ ಮಾಹಿತಿಯನ್ನು ಇವರ ಕೈಯಿಂದ ತಿಳ್ಕೊಳ್ಬಹುದು. ರಾತ್ರಿ ಮಾತ್ರ ಬಾರಿ ಕಡಿಮೆ. ಓಹೋ, ಎಂತ ಹೇಳುದು? ರಾತ್ರಿ ರಾಣಿ ಅಂತ ಹೇಳುದು? ಹೇಗೆ ಮಲ್ಲಿಗೆ ಹೇಗಾಗುದಾ? ವೈಟ್. ಓಹೋ, ತುಂಬಾ ವೆರೈಟಿ ಇದೆ ಗಿಡ. ರುದ್ರಾಕ್ಷಿ ಇದೆ, ರುದ್ರಾಕ್ಷಿ ಕಾಯಿ ನಮ್ಮ ಈ ಪೂಜೆಗೆಲ್ಲ. ಪಂಚಮುಖಿ ರುದ್ರಾಕ್ಷಿ. ಗಾರ್ಡನಿಂಗ್ ಬೇಕಾದ ತುಂಬಾ ವೆರೈಟಿ ಗಿಡ ಇದೆ. ಇಂಪಾರ್ಟೆಂಟ್ ಗಿಡ ಬೇಕಾದ್ರೂ ತರಿಸಿ ಕೊಡ್ತೇವೆ, ಒಂದು ವಾರ ಟೈಮ್ ಕೊಡ್ತೇವೆ. ಬೇಕಾದ ಗಿಡ ಸಹ ನಾವು ಸಪ್ಲೈ ಮಾಡಿ ಕೊಡ್ತೇವೆ, 1-2 ದಿವಸದಲ್ಲಿ ತಲುಪಿಸ್ತೇವೆ. ಫ್ರೂಟ್ ಗಿಡ ಇದು ಗೋಲ್ಡನ್, ಈಗ ಹೊಸತ್ತು, ಅದೊಂದು ಇಷ್ಟೇ ದಪ್ಪ ಬರುದು. ಪಾಟ್ ಅಲ್ಲಿ ಬಂದ ಚೆಂದ. ಇದೆಲ್ಲ ನೇರಳೆ ನೋಡಿ, ಈಗಲೇ ಆಗಿದೆ ನೋಡಿ. ಎಂತ ನೇರಳೆ? ಇದು ನೇರಳೆ ನಮ್ಮ ತಿನ್ನುವಂತದ್ದು? ಕಾಡು ನೇರಳೆ ಇದೆ, ಅದೆಲ್ಲ ಹೈಬ್ರಿಡ್ ನೋಡಿ, ಹೂವೆಲ್ಲ ಬಿಟ್ಟಿದೆ. ಫ್ರೂಟ್ ಅಲ್ಲಿ ಇದೆ ನೇರಳೆ ಎಲ್ಲ. ಹಣ್ಣಿನ ಗಿಡಗಳಿದೆ, ಅಹಮದಾಬಾದ್ ನೇರಳೆ ಅಡಿಭಾಗದಲ್ಲಿ ಇದೆ. ಈಗ 200 ವೆರೈಟಿ ಇದೆ. ಇದನ್ನೆಲ್ಲ ಬಿಸಿಲಲ್ಲೇ ನೋಡುವಾಗ ಹಲಸಿನಕಾಯಿ ಆಗಿದೆ. ದೊಡ್ಡ ದೊಡ್ಡ ಸಸಿಗಳು ನೋಡಿ, ಎಲ್ಲ ಇನ್ನು 1 ವರ್ಷದಲ್ಲಿ. ಹಲಸಿನಕಾಯಿ ಅದೇ ಅಮೆರಿಕಾ. ಇದು ಆಲ್ ಸೀಸನ್ ಹಾಗೆ ಬರ್ತದಾ? ಆಲ್ ಸೀಸನ್ ಆಗ್ತಾ ಇರ್ತದೆ. ಕಾಲಪಾಡಿ ತುಂಬಾ ಮಾವುಗಳು ಉಂಟು. ಇದೆಲ್ಲ 4 kg ಮ್ಯಾಂಗೋ ಅಂತಿದೆ. 4 kg ಮ್ಯಾಂಗೋ? ಹೌದು. ಎಷ್ಟು ದೊಡ್ಡ ಗಿಡ ನೋಡಿ, ಇಲ್ಲೆಲ್ಲ ಹೂ ಬಿಟ್ಟಿದೆ ನೋಡಿ, ಕೊಟ್ಟೂರು ಕೋಣ ಎಲ್ಲ. ಇದರಲ್ಲಿ ಮಾವು ಆಗ್ತದೆ ನೋಡಿ, ನೆಕ್ಸ್ಟ್ ತಿಂಗಳಲ್ಲಿ ರೆಡಿ ಆಗ್ತದೆ. ಈ ಸೀಸನ್ ಅಲ್ಲಿ ಮಾತ್ರ, ಆಲ್ ಸೀಸನ್ ಇಂದು ಬೇರೆ ಇದು ಬೇರೆ. ಅಲ್ಲ, ಪ್ರತಿ ವರ್ಷವೂ ಈ ಸೀಸನ್ ಆಗ್ತದೆ. ಇದನ್ನೆಲ್ಲ ನೆಡೋದು ಹೇಗೆ? ಇಷ್ಟು ದೊಡ್ಡ ಗಿಡ? ಇದನ್ನ 3x3 ಗುಂಡಿ ಮಾಡಿ ಹೊಯ್ಗೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಮತ್ತೆ. ಇದಕ್ಕೆ ನೀರು ಆತರ ಹೇಗೆ ಕೊಡಬೇಕು? ಇದಕ್ಕೆ ಮಾಮೂಲು ನೀರು. ಎಷ್ಟು ಸಮಯಕ್ಕೊಮ್ಮೆ ಕೊಡ್ಬೇಕು ಹಾಗೇನಾದ್ರು? ಇದು ಫ್ರೂಟಿಂಗ್ ಆಗುವವರೆಗೆ ಒಂದು 3 ವರ್ಷವರೆಗೆ ನೋಡ್ಬೇಕು, ಮತ್ತೆ ಬೇಡ. ಫ್ರೂಟಿಂಗ್ ಆದ ಕೂಡಲೇ ಕೆಲವೊಂದು ಗಿಡಗಳಿಗೆ ನೀರು ನಿಲ್ಲಿಸ್ಬೇಕು. ಲಿಂಬೆ ಅದಕ್ಕೆಲ್ಲ ಜಾಸ್ತಿ ನೀರು ಕೊಡ್ಬಾರ್ದು ಈ ಟೈಮ್. ಈಗ ತೋಟದಲ್ಲಿ ಎಲ್ಲ ಜಾಸ್ತಿ ಕೃಷಿ ಮಾಡ್ತಾರೆ, ಎಲ್ಲ ಕಸಿ ಗಿಡ ನೋಡಿ. ಇದು ಕಸಿ ಕಟ್ಟಿದೆ, ಕಣ್ಣು ಕಸಿ ಅದು? ಹೌದು. ಜಾಯಿಕಾಯಿ ಇಲ್ಲಿ ಜಾಸ್ತಿ ಮಾಡ್ತಾರೆ. ಪುನರ್ಪುಲಿ ಇದೆ, ಇದು ಒಳ್ಳೆ ಸೀಸನ್ ಈಗ. ಇದ್ಯಾವ ಪುನರ್ಪುಲಿ? ಕಾಡು ಪುನರ್ಪುಲಿ. ಸಿಹಿಯ ಪುನರ್ಪುಲಿ ಅಂತ ಬರ್ತಾ ಉಂಟಾ? ಕಸಿ ಅಲ್ಲ, ನಾರ್ಮಲ್ ಅಲ್ಲಿ. ಇದು ಜಾಸ್ತಿ ತಗೊಳ್ತಾರೆ. ಇದು ಒಂದು 2-3-4 ವರ್ಷ ಬಿಟ್ರೆ ಸೀಸನ್ ಆಗ್ತಾ ಇರ್ತದೆ. ಇದಕ್ಕೂ ಬಿಸಿಲಲ್ಲಿ ನೆರಳಲ್ಲಿ ಆಗ್ತದ? ಅದಕ್ಕೂ ಬಿಸಿಲು ಬೇಕು.
ಇದು ಥಾಯ್ಲೆಂಡ್ ಪಿಂಕ್ ಅಂತ ಹೇಳಿ ಈ ಗಿಡ. ಹ್ಮ್ ಹ್ಮ್ ನಾವು ಬಂಡೆ ಕಿತ್ತುವಾಗ ಪಿಂಕ್ ಕಲರ್ ಬರ್ತದೆ, ಹ್ಮ್ ಹ್ಮ್ ತುಂಬಾ ಎಷ್ಟು ದೊಡ್ಡದು ಬರ್ತದೆ. ನಿಮ್ಮ ಮನೆಯಲ್ಲಿ ಒಂದು ಹೌದೌದು, ಇದು ಉಂಟು ಅಂಗಳದಲ್ಲಿ ನಾವು- ಇತ್ತು. ಹೌದು ಮಾಡಿದ್ವಿ, ಹ್ಮ್ 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 ತುಂಬಾ ಬರ್ತದೆ, ಎಷ್ಟೆಷ್ಟು ದೊಡ್ಡ ಕಾಯಿ. ನೋಡಿ ಕಾಯಿ ಇದೆ ನೋಡಿ ಅದ್ರಲ್ಲಿ ಈಗಲೂ. ಹೌದೌದು. ಸರಿ. ನೋಡಿ ಸುಮಾರು ರೀತಿಯ ಹಣ್ಣುಗಳ ಗಿಡಗಳುಂಟು, ಮತ್ತೆ ವಾಣಿಜ್ಯ ಬೆಳೆಗಳ ಗಿಡಗಳು ಉಂಟು. ಅಡಿಕೆ ಗಿಡವು ನೋಡಿದೆ ಅಲ್ಲಿ. 180 ಗಿಡ ವೆರೈಟಿ ಫ್ರೂಟ್ ಇದೆ. ಎಷ್ಟಿದೆ? 180 ವೆರೈಟಿ ಫ್ರೂಟ್ಸ್ ಇದೆ. ಫ್ರೂಟ್. ಓ, 180 ವೆರೈಟಿ ಉಂಟಂತೆ. ಚಿಕ್ಕಲ್ಲೆಲ್ಲ ಈಗಲೇ ಆಗಿದೆ ನೋಡಿ. ಹೌದೌದು. ನಾರ್ಮಲ್ ಇದು ಹ್ಮ್ ಹ್ಮ್ ತಾಯಿ ಕಿಂಗ್ ಅಂತೇಳಿ ತುಂಬಾ ನೋಡಿ ಇಲ್ಲಿ ಆಗಿದೆ ನೋಡಿ. ಎಂತ ಅಂತ ಹೇಳುದು? ತಾಯಿ ಕಿಂಗ್ ಅಂತೇಳಿ ಓಹೋ. ನೋಡಿ ಇಲ್ಲಿ. ಇದು ವೆರಿಗೇಟೆಡ್, ಇದರಲ್ಲಿ ಆಗ್ತಾ ಉಂಟು. ಓ, ಇದ್ರ ಎಲೆ ಕೂಡ ಹೀಗೆಯಾ? ಹೌದು, ಅದು ಗಾರ್ಡನಿಂಗ್ ಎಲ್ಲ ಬಾರಿ ಚಂದ ಆಗುತ್ತೆ. ಕಲರ್ ಕೂಡ ಇದೆ, ಬಿಳಿ. ಈ ಚಕೋತ, ರೆಡ್ ಚಕೋತ ಅಂದ್ರೆ ಎಂತ? ಅದು ರೆಡ್ ಆದ್ರೆ ಅದು ಕಲರ್ಸ್ ರೆಡ್ ಕಲರ್ ಆಗಿ ಬರ್ತದೆ. ಹೊರಗಿಂದಲೇ? ಹೌದು, ಹುಳಿ ಸಿಹಿ ಇರ್ಬೋದಲ್ವಾ? ಸ್ವೀಟ್ ಜಾಸ್ತಿ ಅದು. ಹ್ಮ್ ಇದೆ ನೋಡಿ ಜಾವ. ಹ್ಮ್ 2-3 ಜಾತಿ ಇದೆ ಅದರಲ್ಲಿ. ಹಾ. ಜಾವ ಜಾಮೂನ್ ಇದು ದೊಡ್ಡ ಗಿಡ ನೋಡಿ. ಇದು ಸಿಹಿಯೇ? ಸಿಹಿ ಸೈಜ್ ತುಂಬಾ ದೊಡ್ಡದು ಬರ್ತದೆ. ಮಲ್ಬೆರಿ ಇದೆ. ನೋಡಿ ಸುಮಾರು ಹಣ್ಣುಗಳ ಗಿಡಗಳು ಉಂಟು, ನಿಮಗೆ ಬೇಕಾದ್ದು. ಎಲ್ಲ ಬೇರೆ ಬೇರೆ ಕ್ಯಾಬಿನ್ ಅಲ್ಲಿಂದ ಮೆನು ಇದೆ ಅಲ್ಲ, ಅದೆಲ್ಲ ಬೇರೆ ಬೇರೆ ತುಂಬಾ ವೆರೈಟಿ. ಬಿಸಿಲು ನೀರು, ಹಣ್ಣಿನ ಗಿಡಗಳಿಗೆ ಪೂರ್ತಿ ಬಿಸಿಲು ಬೇಕು ಜಾಸ್ತಿ. ಕೇರಳದಲ್ಲಿ ಒಂದು 10-12 variety. ಇದು ಫುಲ್ಲು 2 ಸಾಲಲ್ಲಿ ಕೂಡ ಮಾವಿನ ಗಿಡಗಳೇ ಇರುದು. 52 ವೆರೈಟಿ ಇದೆ. ಜುಮ್ಕಿ ಹೂ ಅಂತ ಹೇಳ್ತೇವಲ್ಲ ನೋಡಿ, ಇದು ಬಿಳಿ ಅಲ್ಲ ಶಿವಣ್ಣ? ಇದಕ್ಕೆಲ್ಲ ಅದರಲ್ಲಿ ರೆಡ್ ಕಲರ್ ಎಲ್ಲ ಉಂಟು. ಬಿಸಿಲೇ ಇದಕ್ಕೂ ಕೂಡ? ಎಲ್ಲ ಬಿಸಿಲು ಅದೀಗ ಮೊನ್ನೆ ಗಿಡ ತಂದಷ್ಟು ಒಂದ್ 2 ದಿವಸ ನಾವು ಸ್ವಲ್ಪ ಒಳಗಿಟ್ಟು ಮತ್ತೆ. ಸೆಟ್ ಆಗ್ಲಿಕ್ಕೆ. ಹೌದು, ಅದು ಇದೆ ನೋಡಿ. ಇದೆಲ್ಲ ಇಂಡೋರ? ಹೌದು, ಫುಲ್ ಇಂಡೋರ್. ಹೌದು. ಇದಕ್ಕೆ ನೆರಳು ಎಲ್ಲ ಪಾರಿಜಾತ ನೋಡಿ ಎಷ್ಟೇ ಚಿಕ್ಕ ಗಿಡದಲ್ಲಿ. ಹೌದೌದು. ದಾಸವಾಳದಲ್ಲಿ ಹಳೆ ದಾಸವಾಳಗಳು ಉಂಟು. ಜುಮ್ಕಿ ದಾಸವಾಳ, ಇದು ಕತ್ತರಿ ದಾಸವಾಳ, ಮತ್ತೆ ಚಿಲ್ಲಿ, 2 ವೆರೈಟಿ ಇದೆ. ಮೆಣಸ ದಾಸವಾಳ ಅಂತ ಹೇಳುದಲ್ಲ? ಜಾಸ್ತಿ ಮೂವಿಂಗ್ ಉಂಟು ಈಗ. ಅದು ಮೆಣಸ ದಾಸವಾಳ. ಇದೆಲ್ಲ ಹಳೆ ಹಳೆ ಟೈಪ್, ಅಲ್ಲಿ ಸಹ ಉಂಟು ಹಳೆ. ನಾವು ಬೇಲಿ ದಾಸವಾಳ, ಕತ್ತರಿ ದಾಸವಾಳ ಈಗ ಜಾಸ್ತಿ ಮಾಡೆಲ್ ಆಗಿದೆ, ತಗೊಳ್ತಾರೆ. ಇದು ಹಬ್ಬಲಿಗೆ ಉಂಟಲ್ಲ? ಹಬ್ಬಲಿಗೆ ಒಬ್ಬೊಬ್ಬರಿಗೆ ಒಂದೊಂದು ವೆರೈಟಿ ಬೇಕಾಗ್ತದೆ. ಹೌದೌದು, ಹಬ್ಬಲಿಗೆ ಸ್ವಲ್ಪ ಅಲ್ಲ. ಹಳೆ ಕ್ರೇಜಿ ಅವರು ಇರ್ತಾರೆ ಬಂತಿಗೆ. ಇದೆಂತ ಶಿವಣ್ಣ? ಇದೊಂದು, ಅದು ದಾಸವಾಳದಲ್ಲಿ ಹೊಸ ವೆರೈಟಿ ಬಂದದ್ದು, ಯೆಲ್ಲೋ ಕಲರ್ ಬರ್ತದೆ, ಬಾರಿ ಚಂದ. ಇಲ್ಲ ಮಾತ್ರ ನೋಡಿ, ಮುಗ್ಗಾಗಿದೆ ನೋಡಿ ದಾಸವಾಳದಲ್ಲಿ, ಅದು ಹೊಸ ವೆರೈಟಿ, ತುಂಬಾ ಚೆನ್ನಾಗಿದೆ ಹೂ. ಇದೆಲ್ಲ ಇಂಡೋರ್. ಎಲ್ಲ ಪೂರ್ತಿ ಇಂಡೋರ್. ಇಲ್ಲಿ ಸಹ ಇದೆ ನೋಡಿ, ಇದೆಲ್ಲ ಇಂಡೋರ್ ಗಿಡಗಳು. ಇದು ಪೂರ್ತಿ ಇಂಡೋರ್. ಇಂಡೋರ್. ಇದು ರಿಪೋರ್ಟ್ ಮಾಡುದು ಹಾಗೇನಾದ್ರೂ ಉಂಟಾ? ಇಲ್ಲ ಅಲ್ಲ, ಹೀಗೆ ಮಾಡ್ಬೋದು, ದೊಡ್ಡ ಪಾಟಿಗೆ ಹಾಕ್ಬೋದು. ಹೌದು, ಈ ತರ ದೊಡ್ಡ ಪಾಟಿಗೆ ಇಟ್ರೆ ಇದು ಬಾಲ್ಕನಿಯಲ್ಲಿ ಇಡ್ಬೇಕು ಅಂತ, ಒಳಗೆ ಇಡ್ಬೋದು, ಹಾಲ್ ಅಲ್ಲೇ ಇಟ್ಟುಕೊಳ್ಳಬಹುದು. ವಾಲ್ ಸ್ಟೆಪ್ ಹಾಕ್ತೀರಾ.
ಬಿಸಿಲು ಜಾಸ್ತಿ ಆದ್ರೆ ಇದಕ್ಕೆಲ್ಲ ನೀರು ಹೇಗೆ ಹಾಕ್ಬೇಕಾದ್ರೆ ಎಷ್ಟು ನಾವು ದಿವಸಕ್ಕೆ? 2 ದಿವಸಕ್ಕೊಮ್ಮೆ ಹಾಕ್ತದೆ, ಹ್ಮ್ ಸಾಕಾಗ್ತದೆ ಹ್ಮ್ ಸ್ವಲ್ಪ. ಹ್ಮ್ ಕೊಕ್ಕೋ ಬಿಟ್ಟು ಜಾಸ್ತಿ ಇದ್ರೆ ನೀರಷ್ಟು ಬೇಡ. ಹ್ಮ್ ಹ್ಮ್ ಒಂದೊಂದು ಇದು ಬೇರೆ ಬೇರೆ variety. ಆರ್ಕಿಡ್ ಉಂಟಲ್ಲ? ಹೌದಾ? ಇದೆಲ್ಲ ಇಂಡೋರ್ ಎಲ್ಲ. ಇಂಡೋರ್ ನಮ್ಮದು ಯಾವ ತಗೊಂಡ್ರು 350 ರೂಪಾಯಿ ಹ್ಮ್ ಎಲ್ಲ ವೆರೈಟಿ. ಹ್ಮ್ ನೋಡಿ ಇಂಡೋರ್ ಪ್ಲಾಂಟ್ಗಳಂತ ಇದೆಲ್ಲ, ಇದಕ್ಕೆಲ್ಲ ರೇಟ್ ಕೂಡ ಹಾಕಿದ್ದಾರೆ. 350 ರೂಪಾಯಿ ಇದೆ ಒಂದು ಗಿಡಕ್ಕೆ. ಹಾ, ಹಾ. ಯಾವ್ದು ಸಹ ಸಿಗ್ತದೆ. ಎಲ್ಲ ನೋಡಿ ಇಲ್ಲಿ ನಲ್ಲಿಯವರು ಎಲ್ಲ ವೆರೈಟಿಗಳಿದೆ. ಹ್ಮ್. ಇದಕ್ಕೆ ಬಿಸಿಲೇ ಬೇಡವಾ ಶಿವ? ಬಿಸಿಲು ಇಲ್ಲ ಕಡಿಮೆ. ಹ್ಮ್. ಬಿಸಿಲು ಜಾಸ್ತಿ ಆದ ಕೂಡಲೇ ಎಲೆ ಈ ನೀರು ಕೂಡ ಜಾಸ್ತಿ ಹಾಕಿದ್ರು ಕರಗ್ಬೋದಲ್ಲ ಹಾಗಾದ್ರೆ? ಎಲ್ಲ ನೋಡಿ ಹೀಗಿದೆ ಹ್ಮ್ 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 ಕಲರ್ಸ್ ಎಲ್ಲ. ಇದು ಇನ್ನೂ ಕಲರ್ ಜಾಸ್ತಿ ಬರ್ತದೆ. ಹೌದೌದು. ಇನ್ನು ನೆಕ್ಸ್ಟ್ ವಾರದಲ್ಲಿ ತುಂಬಾ ವೆರೈಟಿ ಬರ್ಲಿಕ್ಕೆ ಇದೆ. ಪಾಟ್ಗಳು ಉಂಟಲ್ಲ? ಪಾಟ್ಗಳಿದೆ, ಯಾವ್ದು ಪಾಟ್ ಬೇಕು ಎಲ್ಲ ಕೃಷ್ಣ ಕಂಪನಿಯದು, ಡೆಕೋರಾ. ನೀವು ಪಾಟ್ ಅದು ಸಹ ಇದೆ ನೋಡಿ, ವರ್ಕ್ ಮಾಡುವುದು ಗಾರ್ಡನಿಂಗ್. ಇದೆಲ್ಲ ನೀವೀಗ ಎಷ್ಟು ಗಾಡಿಯಲ್ಲೆಲ್ಲ ಹೀಗೆ ಬೇರೆ ಬೇರೆ ಹೊರಗಡೆ ಸೈಟ್ಗಳಲ್ಲಿ ಮಾಡಿದ್ದೀರಲ್ಲ ಶಿವಣ್ಣ? ನಾವೆಲ್ಲ ಇಲ್ಲಿ ಬೆಂಗಳೂರು, ಮೈಸೂರು. ಬೆಂಗಳೂರು ಮೈಸೂರಲ್ಲಿ ಮಾಡಿದ್ದೀರಿ? ಎಲ್ಲ ಕಡೆ ಮಾಡಿ. ಅಷ್ಟು ದೂರಕ್ಕಾದ್ರೂ ಈಗ ಮಾಡಿ. ಜಾಸ್ತಿ ಇದೆ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಪುತ್ತೂರು, ಅಂದ್ರೆ ಎಲ್ಲ ಕಡೆ ಹೋಗಿ ನೀವು ಮೊದ್ಲೇ ಫೋನ್ ಮಾಡಿದ್ರೆ ಬುಕಿಂಗ್ ಇರ್ತದೆ, ಸಡನ್ ಆಗಿ ಆಗುದಿಲ್ಲ. ನಿಮಗೆ ಫೋನ್ ಮಾಡಿ ಮತ್ತೆ ನಾವು ಡೇಟ್ ಕೊಡ್ತೇವೆ ಇಂಥ ಟೈಮ್ ಅಲ್ಲಿ. ಅದು ಮೇಂಟೈನ್ ಕೂಡ ಮೇಂಟೆನೆನ್ಸ್ ಗೆ ಜನ ಎಲ್ಲ ಇದೆ, ಎಲ್ಲ ಕಟ್ಟಿಂಗ್ ಮಾಡೋರೆಲ್ಲ ಇದೆ. ಈಗ ನೋಡಿ ಖುಷಿ ಆಗಿ ಬರ್ತದೆ. ಈ ಪಾಟ್ ಅಲ್ಲಿ ಮಾಡುದಾದ್ರೂ ಇದ್ದೀರಿ ನೀವು ಅಂಗಳದಲ್ಲಿ ಮಾಡಿ. ಮತ್ತೆ ನೆಲಕ್ಕೆ ಕಲ್ಲು ಹಾಕಿ ಹುಡುದೆಲ್ಲ ಇದೆ, ತಾಂಡೂರು ಸ್ಟೋನು, ಬ್ಯಾಂಗ್ಳೂರ್ ಸ್ಟೋನು. ಅಂದ್ರೆ ಇಂಟರ್ಲಾಕಿನ್ ಆಗಿ ಇಂಟರ್ಲಾಕಿನ ಬದಲು ಅದು ಹಾಕಿ. ಅದೇನು ಇಂಟರ್ಲಾಕ್ ಆದ್ರೆ ತುಂಬಾ ಬಿಸಿ ಜಾಸ್ತಿ ಅಲ್ಲ. ನಮ್ಮಲ್ಲಿ ಇದೆ ಅಲ್ಲಿ ನೋಡಿ, ಆ ಕಲ್ಲು ಹಾಕಿದ್ರೆ ಎಂತ ಚಂದ ಬರ್ತದೆ. ಅದು ಬಿಸಿ ಆಗುದಿಲ್ಲ. ತಾಂಡೂರು ಸ್ಟೋನ್ ಅಂತ. ಕಾಸ್ಟ್ ವೈಸಿಗೆ ಹೇಗೆ ಬರ್ತದೆ ಅದು? ಸ್ವಲ್ಪ ರೇಟ್ ಜಾಸ್ತಿ ಆದ್ರೆ ನಿಮ್ಗೆ ಕೂಲ್ ಆಗಿರ್ತದೆ, ಬಿಸಿ ಆಗುದಿಲ್ಲ. ಇಂಟರ್ಲಾಕ್ ಆದ್ರೆ ನಿಮ್ಗೆ ಅಲ್ಲಿ ಹೋದ ಕೂಡಲೇ ಅದು ರಿಪ್ಲೈ ಹೊಡಿತದೆ. ಅದರಲ್ಲಿ ಈಗ ನಮ್ಮಂತ ಅಡಿಕೆ ಕೂಡ ಒಣಗಿಸಬಹುದು. ಹಾಕ್ಬೋದು ಎಲ್ಲ ಹಾಕ್ಬೋದು. ಸ್ವಲ್ಪ ಜಾಸ್ತಿ ಅಷ್ಟೇ ಇದಕ್ಕೆ. ಅದನ್ನ ನೋಡ್ಲಿಕ್ಕೆ ಬಾರಿ ನೀಟ್ ಆಗಿ ಅದು. ಎಲ್ಲಿದೆ ನೋಡಿ ಸ್ಯಾಂಪಲ್ ಕಲರ್, ಇನ್ನು ಕಲರ್ ಬರ್ತದೆ ಜಾಸ್ತಿ, ಮಣ್ಣಾಗಿದೆ ಈ ತರ 50 mm ಬರ್ತದೆ. ಸ್ವಲ್ಪ ಮೆಟ್ಟಿದಾಗಿದೆ, ಈ ಕಲರ್ ಬರ್ತದೆ. ಅದು ಕಲ್ಲಿದೆ ಅಲ್ಲಿ ತೋರಿಸ್ತೇನೆ. ಇದು ಜಾರದಲ್ಲೇ ಕಡಿಮೆ? ಇಲ್ಲ ಎಷ್ಟು ಇಳಿಜಾರು ಬೇಕಾದ್ರೂ ಹಾಕ್ಬೋದು. ನಿಮ್ಗೆ 90% ಇಳಿಜಾರಿಗೆ ಹಾಕಿದ್ರು ಎಂತ ಸ್ಲಿಪ್ ಆಗುವ ಸಾಧ್ಯತೆ ಇಲ್ಲ ಅಲ್ಲ? ಅದು ಅಷ್ಟು ಗ್ರಿಪ್ ಉಂಟು. ತುಂಬಾ ನಾವೊಂದಿಷ್ಟು ಇಳಿಜಾರಿಗೆಲ್ಲ ಹಾಕಿದ್ವಿ. ಇದೆಷ್ಟು ಇಂಚು ದಪ್ಪ ಇರ್ಬೋದು ಈಗ? ಅದರಲ್ಲಿ 50 mm ಇದೆ, 2-3 ಟೈಪ್ ಇದೆ. 50 mm ಇದೆ, 40 ಇದೆ. ಇದು ಗಾರ್ಡನ್ ಗೆ ಜಾಸ್ತಿ 40 ಹಾಕೋದು, ಅಂಗಲಕ್ಕೆಲ್ಲಾದ್ರೆ 50 mm, 60 ಬರ್ತದೆ. ಇದೆಂತ ಶಿವಣ್ಣ ಈ ಒಂದು ಇದು ನಮ್ಮ ಬಾರಿ ಪರಿಮಳ ಸಂಪಿಗೆ ಇದೆಯಲ್ಲ, ಅದಲ್ಲೇ ಹೈಬ್ರಿಡ್ ಬಾರಿ ಪರಿಮಳ ಪರಿಮಳ ಉಂಟು. ಅದರಲ್ಲಿ ಹಂಗೆ ಗೊತ್ತಿಲ್ಲ ನೋಡಿ, ಇಲ್ಲಿ ಇನ್ನು ಆಗ್ತಾ ಉಂಟು.
ತುಂಬಾ ಹೂ ಬಿಡ್ತದೆ. ಗೋವಾ ಸಂಪಿಗೆ ಹಾ ಅಲ್ಲೇ ಹೌದು, ಹೊಸ ವೆರೈಟಿ ಹ್ಮ್. ಫ್ಲವರಿಂಗ್ ಇರ್ತದೆ, ಪರಿಮಳ ಜಾಸ್ತಿ, ಹೌದು ಹೌದು. ಗಿಡ ಸಹ ಚಂದ ನೋಡಿ. ಇವತ್ತು ನಮ್ಮೊಟ್ಟಿಗೆ ಇದ್ರಲ್ಲ, ಹಾಗೆ ಅವರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ಶಿವಣ್ಣ ತುಂಬಾ ಧನ್ಯವಾದಗಳು. ಇವರು ನರ್ಸರಿ ತುಂಬಾ ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ಬೆಳಿಲಿ, ಇವರಿಗೆ ತುಂಬಾ ತುಂಬಾ ಆ ರೀತಿಯ ಸೈಟ್ಗಳಿಗೆ ಗಿಡಗಳನ್ನು ನೆಟ್ಟು ಬೆಳೆಸುವ ಅವಕಾಶ ಸಿಗ್ಲಿ. ಧನ್ಯವಾದ. ಆಶೀರ್ವಾದ, ಗ್ರಾಹಕರ ಆಶೀರ್ವಾದ ಇದ್ರೆ ಮಾತ್ರ ನಿಮಗೆ ಆಗುತ್ತೆ. ಥ್ಯಾಂಕ್ಸ್.